ಒಬ್ಬ ವ್ಯಕ್ತಿ ಕೇವಲ ನಟನಾಗಿರ್ಲಿಲ್ಲ, ಅವರು ಒಂದು ಯುಗವಾಗಿದ್ರು. ಇವತ್ ನಾವು ಮಾತಾಡೋದು ಕನ್ನಡ ಸಿನಿಮಾದ ಲೆಜೆಂಡ್ ಶಂಕರ್ ನಾಗ್ ಬಗ್ಗೆ. 1978ರಲ್ಲಿ ಬಂದ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮೂಲಕ ಅವರು ಸಿನಿಮಾ ಜಗತ್ತಿಗೆ ಎಂಟ್ರಿ ಕೊಡ್ತಾರೆ. ಆದ್ರೆ ಸಾಮಾನ್ಯ ಹೀರೋ ಅಲ್ಲ, ಅವರಲ್ಲಿ ಒಂದು ಫೈರ್ ಇತ್ತು, ಒಂದು ಹೊಸ ಯೋಚನೆ ಇತ್ತು. ನಂತರ ಬಂದ ಸಿನಿಮಾಗಳು ಆಟೋ ರಾಜ, ಮಿಂಚಿನ ಓಟ, ಅವರು ಮಾಸ್ ಹೀರೋ ಆಗಿ ಬೆಳೀತಾರೆ. ಆದ್ರೆ ಅವರ ಕನಸು ಅಷ್ಟೇ ಅಲ್ಲ, ಅವರು ಡೈರೆಕ್ಟರ್ ಆಗಿ ಮಾಲ್ಗುಡಿ ಡೇಸ್ ಮಾಡ್ತಾರೆ. ಇವತ್ ಕೂಡ ಅದನ್ನ ನೋಡಿದ್ರೆ ನಮಗ್ ಫೀಲ್ ಆಗತ್ತೆ, ಅಷ್ಟು ಸಿಂಪಲ್, ಅಷ್ಟು ರಿಯಲ್. ಆದ್ರೆ ಗೊತ್ತಾ, ಅವರು ಕೇವಲ ಸಿನಿಮಾ ಬಗ್ಗೆ ಮಾತ್ರ ಯೋಚಿಸ್ಲಿಲ್ಲ, ಅವರು ಬೆಂಗಳೂರಿಗೆ ಮೆಟ್ರೋ ಬೇಕು ಅಂತ ಆ ಕಾಲದಲ್ಲೇ ಪ್ಲಾನ್ ಮಾಡಿದ್ರು. ಅವರು ಫ್ಯೂಚರ್ ನೋಡಿದವರಾಗಿದ್ರು. ಆದ್ರೆ 1990ರಲ್ಲಿ ಒಂದು ಆಕ್ಸಿಡೆಂಟ್, ಅವ್ರು ಹೋಗ್ಬಿಟ್ರು. ವಯಸ್ಸು ಕೇವಲ 35. ಆದ್ರೆ ಆ 35 ವರ್ಷದಲ್ಲಿ ಮಾಡಿದ ಸಾಧನೆ ಇವತ್ತು ಹಲವರು ಜೀವನ ಪೂರ್ತಿ ಮಾಡಿದ್ರೂ ಆಗೋದಿಲ್ಲ. ಇವತ್ ಕೂಡ ಅವರ ಹೆಸರು ಕೇಳಿದ್ರೆ ಒಂದು ಗೌರವ, ಒಂದು ಸ್ಫೂರ್ತಿ. ಶಂಕರ್ ನಾಗ್ ಅವ್ರು ಹೀರೋ ಅಲ್ಲ, ಅವರು ಒಂದು ರೆವಲ್ಯೂಷನ್.